ಪ್ರಶ್ನೆಗಳಿದ್ದು ಉತ್ತರಗಳಿದಾವೆ ಅನ್ನೋದನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರ ಎಕ್ಸರ್ಸೈಸ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ 9th ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಜ್ಞಾನದ ಜೊತೆಗೆ ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದ ಪಾಠದ ನೋಟ್ಸ್ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ತಾವು ನೋಡಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ಪಾಠದಲ್ಲಿ 9 ಕ್ವಶನ್ಸ್ ಇದ್ದಾವೆ. ಸೊ ಯಾವೆಲ್ಲ ಇದ್ದಾವೆ, ಅದರ ಉತ್ತರಗಳು ಏನು ಅನ್ನೋದನ್ನು ನೋಡುವ. ಅಭ್ಯಾಸ ಪ್ರಶ್ನೆ 1, ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ ಅಂತ ಇದೆ. ಅದರಲ್ಲಿ ಎ ಇತ್ತು 293 K. ಇದನ್ನು ಸೆಲ್ಸಿಯಸ್ಗೆ ಪರಿವರ್ತಿಸುವಾಗ ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದ್ರೆ 293ರಲ್ಲಿ 270 ಡಿಗ್ರಿ ಸೆಲ್ಸಿಯಸನ್ನು ಕಳಿಬೇಕು. ಅದಾದ ನಂತರ ಏನಾಗ್ತದಪ್ಪ ಅಂದ್ರೆ 293ರಲ್ಲಿ 273 ಕಳೆದ್ರೆ ಸೊ 20 ಬರುತ್ತೆ. ಅದೇ ಕೆಲ್ವಿನ್ನಿಂದ ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಇರ್ತಕ್ಕಂಥ ಸೂತ್ರ. ನೆಕ್ಸ್ಟ್ ಬಿ ಇರ್ತಕ್ಕಂಥದ್ದು 470 K ಇದೆ. ಸೊ ಅದೇ 470ರಲ್ಲಿ 273 ಡಿಗ್ರಿ ಸೆಲ್ಸಿಯಸ್ನ ಕಳೆದ್ರೆ ಸೊ ಉತ್ತರ ಬಂದ್ಬಿಟ್ಟು ಎಷ್ಟಾಗುತ್ತಪ್ಪ ಅಂದರೆ 197 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸರಳವಾಗಿತ್ತು. ಸೊ ತಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 2, ಈ ಕೆಳಗಿನ ತಾಪಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಕೆಲ್ವಿನ್ ಅಳತೆಗೆ ಪರಿವರ್ತನೆಯನ್ನು ಮಾಡಬೇಕು. 25 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 25ಕ್ಕೆ 273 ಕೂಡಿಸಿದ್ರೆ ಎಷ್ಟಾಗ್ತದೆ 298. ಅದೇ ಏನಾಗ್ತದಪ್ಪ ಅಂದರೆ ಕೆಲ್ವಿನ್. ಅಂದರೆ 25ನ್ನು ಕೆಲ್ವಿನ್ಗೆ ಅಳತೆಗೆ ಮಾಡಬೇಕಾದ್ರೆ ಕೊಟ್ಟ ಡಿಗ್ರಿ ಸೆಲ್ಸಿಯಸ್ಸಲ್ಲಿ 273 ಕೂಡಿಸ್ಬೇಕು. ಅದೇ ಥರನಾಗಿ 373 ಇದೆ. ಈ 373 ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ಗೆ ಪರಿವರ್ತನೆ ಮಾಡಬೇಕಾದ್ರೆ 373ರಲ್ಲಿ 273 ಕೂಡಿಸಿದರೆ ಬರ್ತಕ್ಕಂಥ ಉತ್ತರನೇ 646 ಕೆಲ್ವಿನ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 3, ಈ ಕೆಳಗಿನ ವೀಕ್ಷಣೆಗೆ ಕಾರಣಗಳನ್ನು ಕೊಡಿ ಅಂತ ಇದೆ. ಸೊ ಅಲ್ಲಿ ವೀಕ್ಷಣೆಗಳನ್ನು ಕೊಟ್ಟಿದ್ದಾರೆ. ಎ ಇತ್ತು ಸಮಯ ಕಳೆದಂತೆ ನ್ಯಾಪ್ಥಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗ್ತವೆ. ಇದಕ್ಕೆ ಕಾರಣ ಏನು? ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ನ್ಯಾಪ್ಥಲಿನ್ ಗುಳಿಗೆಗಳು ಸರಳವಾಗಿ ಉತ್ಖನನ ಕ್ರಿಯೆಗೆ ಒಳಪಡ್ತವೆ. ಆ ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗೋದ್ರಿಂದ ಸಮಯ ಕಳೆದಂತೆ ನ್ಯಾಪ್ಥಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗ್ತವೆ. ತಾವು ಬರಿಬೇಕಾದ್ರೆ ಇದು ಉತ್ಖನನ ಕ್ರಿಯೆಗೆ ಒಳಪಡ್ತದೆ. ಆಮೇಲೆ ಘನವಸ್ತು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಇಷ್ಟು ಬರೆದ್ರೆ ಇದ್ರ ಉತ್ತರ ಸರಿ. ಮುಂದಿನ ಪ್ರಶ್ನೆ ಬಿ, ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆ ಗ್ರಹಿಸ್ತೇವೆ, ಕಾರಣ ಏನು? ಉತ್ತರ ನೋಡೋದಾದ್ರೆ ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನ ಶಕ್ತಿ ಗರಿಷ್ಠ ಇರ್ತದೆ, ಅಂದ್ರೆ ವೇಗವಾಗಿ ಇರ್ತದೆ, ಹೆಚ್ಚಿಗೆ ಇರ್ತದೆ. ಈ ಸುಗಂಧ ದ್ರವ್ಯದ ಕಣಗಳು ಅನಿಲ ಕಣಗಳ ನಡುವೆ ಇರ್ತಕ್ಕಂಥ ಖಾಲಿ ಸ್ಥಳಾವಕಾಶಗಳಲ್ಲಿ ಸೇರಿ ಅತ್ಯಂತ ವೇಗವಾಗಿ ಚಲಿಸ್ತವೆ. ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಇದ್ರೂ ಸಹಿತ ಸುಗಂಧ ದ್ರವ್ಯದ ವಾಸನೆ ನಮಗೆ ಬರ್ತದೆ. ಸೊ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಚಲನ ಶಕ್ತಿ ಹೆಚ್ಚಿರ್ತದೆ. ಆಮೇಲೆ ಈ ಸುಗಂಧ ದ್ರವ್ಯದಲ್ಲಿ ಇರ್ತಕ್ಕಂಥ ಕಣಗಳು ಅನಿಲದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಎಲ್ಲ ಕಡೆ ಪಸರಿಸ್ತಾವ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಸುಗಂಧ ದ್ರವ್ಯದ ಒಂದು ವಾಸನೆ ನಾವು ಎಲ್ಲಿ ಕುಂತಿದ್ರು ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ಗ್ರಹಿಸ್ತೀವಿ. ಪ್ರಶ್ನೆ 3, 4 ಇತ್ತು, ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ವಸ್ತುಗಳನ್ನು ತಾವೇನು ಮಾಡಬೇಕಿತ್ತು, ಜೋಡಿಸಬೇಕಿತ್ತು. ಯಾವ ವಸ್ತುಗಳು ಕೊಟ್ಟಿದ್ದಾರೆ? ನೀರಿದೆ, ಸಕ್ಕರೆ ಇದೆ, ಆಕ್ಸಿಜನ್ ಇದೆ. ಈ ಆಕರ್ಷಣಾ ಬಲದಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಆಕ್ಸಿಜನ್, ಆಮೇಲೆ ನೀರು, ಆಮೇಲೆ ಸಕ್ಕರೆ. ಪ್ರಶ್ನೆ 5, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. ಅವರು ಕೆಲವೊಂದಿಷ್ಟು ತಾಪಗಳನ್ನು ತಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಯಾವ ತಾಪಗಳಲ್ಲಿ ನೀರು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ತಾವು ಹೇಳಬೇಕು. 25 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ಏನಾಗಿರ್ತದೆ, ದ್ರವ ಸ್ಥಿತಿಯಲ್ಲಿ ಇರ್ತದೆ. 0 ಡಿಗ್ರಿ ಸೆಲ್ಸಿಯಸ್ ಇದೆ. 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿ ಇರ್ತದೆ. 100 ಡಿಗ್ರಿ ಸೆಲ್ಸಿಯಸ್ ಇದೆ. 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಇರ್ತದೆ. 25 ಡಿಗ್ರಿ ಸೆಲ್ಸಿಯಸ್ ಇದ್ರೆ ದ್ರವ ಇರ್ತದೆ. 0 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಘನ ಮತ್ತು ದ್ರವ ಇರ್ತದೆ. 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸೊ ದ್ರವ ಮತ್ತು ಅನಿಲ ಎರಡೂ ಏನಾಗ್ತಾವಪ್ಪ ಅಂದ್ರೆ ಆಗ್ತದೆ. ಮೂವ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 6, ಈ ಕೆಳಗಿನವುಗಳಿಗೆ ಎರಡೆರಡು ಕಾರಣಗಳನ್ನು ತಾವು ಕೊಟ್ಟು ಸಮರ್ಥನೆಯನ್ನು ಮಾಡಬೇಕಿತ್ತು. ಫಸ್ಟ್ ಇತ್ತು ಕೊಠಡಿ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಏಕೆ ಅನ್ನೋದಕ್ಕೆ. ಸೊ ಫಸ್ಟ್ ಅದಕ್ಕೆ ಉತ್ತರ ಏನಪ್ಪ ಅಂದರೆ ಸೊ ನೀರು 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಇದು ಒಂದನೇದು.
ಎರಡನೇದು, ಈ 0 ಡಿಗ್ರಿ ಸೆಲ್ಸಿಯಸ್ ತಾಪದ ನಂತರ ಘನ ರೂಪದಲ್ಲಿ ಇರ್ತಕ್ಕಂಥ ನೀರು ತಾಪವನ್ನು ಹೀರ್ಕೊಂಡು ದ್ರವಿಸಲು ಪ್ರಾರಂಭ ಆಗ್ತದೆ. ಸೊ ಅದಕ್ಕಾಗಿ ಹೇಳ್ತಾರೆ ಕೊಠಡಿ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಅಂತಕ್ಕಂಥದ್ದು. ಇಷ್ಟು ನೋಡ್ಕೊಳ್ರಿ, ತುಂಬ ಇಂಪಾರ್ಟೆಂಟ್ ಇತ್ತು. ಇನ್ನು ಬಿ, ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರ್ತದೆ, ಕಾರಣ ಏನು? ಸೊ ತಮಗೆ ಗೊತ್ತಿದೆ, ಘನ ವಸ್ತುಗಳಲ್ಲಿ ಕಣಗಳು ಅತ್ಯಂತ ವ್ಯವಸ್ಥಿತವಾಗಿ ಜೋಡಣೆಗೆ ಒಳಪಟ್ಟಿರ್ತವೆ. ಆಮೇಲೆ ಈ ಘನ ವಸ್ತುಗಳು ಕಠಿಣ ಸಹಿತ ಆಗಿರ್ತವೆ. ಅದರ ಕಣಗಳ ನಡುವಿನ ಅಂತರ ಮತ್ತು ಚಲನ ಶಕ್ತಿ ಕನಿಷ್ಠ ಇರ್ತದೆ. ಈ ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಗರಿಷ್ಠ ಇರೋದ್ರಿಂದ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರ್ತದೆ. ಮುಂದಿನ ಪ್ರಶ್ನೆ 7. 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪು ಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ, ಏಕೆ? ಪ್ರಶ್ನೆ ಏನಿತ್ತು? 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪು ಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರೋದಿಲ್ಲ, ಏಕೆ? ಉತ್ತರ ನೋಡೋದಾದ್ರೆ 273 ಕೆಲ್ವಿನ್ ಅಥವಾ ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿ ಇರ್ತದ. ಈ 273 ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ ತಾಪದ ನಂತರ ಗುಪ್ತೋಷ್ಣ ಮಂಜುಗಡ್ಡೆ ನೀರಾಗಿ ಬದಲಾಗಲಿಕ್ಕೆ ನೆರವಾಗ್ತದ. ಆದ್ದರಿಂದ 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪು ಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ 8. ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟುಗಾಯಗಳನ್ನು ಉಂಟು ಮಾಡ್ತದೆ? ನೋಡಿ, ಒಂದ್ ಕಡೆ ಕುದಿಯುವ ನೀರಿದೆ, ಇನ್ನೊಂದು ಕಡೆ ಹಬೆ ಇದೆ. ಅವೆರಡರಲ್ಲಿ ಯಾವುದು ನಮಗೆ ಹೆಚ್ಚಿನ ಒಂದು ಸುಟ್ಟಗಾಯಗಳನ್ನು ಉಂಟು ಮಾಡ್ತದೆ ಅಂತ ಕ್ವಶನ್ ಇತ್ತು. ಸೊ ಉತ್ತರ ನೋಡೋದಾದ್ರೆ ಹಬೆ ಏನ್ ಮಾಡ್ತದಪ್ಪ ಅಂದ್ರೆ ಹೆಚ್ಚಿನ ಸುಟ್ಟಗಾಯಗಳನ್ನು ಉಂಟು ಮಾಡ್ತದ. ಅದ್ಯಾಕಂದ್ರೆ ಹಬೆ ಕುದಿಯುವ ನೀರಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದೆ. ಹಬೆಯಲ್ಲಿ ಗುಪ್ತೋಷ್ಣವು ಸಹಿತ ಹೆಚ್ಚಿರ್ತದ. ಆದ್ದರಿಂದ ಹಬೆ ತೀವ್ರವಾದ ಸುಟ್ಟುಗಾಯಗಳನ್ನು ಏನ್ ಮಾಡ್ತದಪ್ಪ ಅಂದ್ರೆ ಉಂಟಾಗ್ತದ. ಪ್ರಶ್ನೆ 9. ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ. ಅದರಲ್ಲಿ ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಗಳನ್ನು ಹೆಸರಿಸಲಿಕ್ಕೆ ಹೇಳಿದ್ದಾರೆ. ಆ ಚಿತ್ರದಲ್ಲಿ ದ್ರವ್ಯಗಳ ಸ್ಥಿತಿಗಳ ಬದಲಾವಣೆಯಲ್ಲಿ ಎ ಏನ್ ಸೂಚಿಸ್ತದಪ್ಪ ಅಂದ್ರೆ ದ್ರವಣ, ಬಿ ಏನ್ ಸೂಚಿಸ್ತದ ಆವೀಕರಣ, ಸಿ ಅದು ಸಾಂದ್ರೀಕರಣ, ಡಿ ಘನೀಕರಣ, ಇ ಉತ್ಖನನ, ಎಫ್ ಉತ್ಖನನವನ್ನು ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲಿ ತೋರಿಸ್ತದೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ತಾವು ಲೈಕ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬ್ಕೊಳ್ತಾ, ಸೊ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಪಾಠದ ವಿಡಿಯೋದಲ್ಲಿ. ಥ್ಯಾಂಕ್